ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರುವಂತಹ ಚಿನ್ನದ ಕಳ್ಳಿ ರಮ್ಯಾಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೂಡ ಹೊರ ಬೀಳ್ತಾ ಇದೆ. ಪ್ರಮುಖವಾಗಿ ಪಬ್ಲಿಕ್ ಟಿವಿಯಲ್ಲಿ ನಟಿ ರಮ್ಯಾ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ನಟಿ ರಮ್ಯಾ ಬಗ್ಗೆ ಆಕೆಯ ಪತಿ ಜತಿನ್ ಹುಕ್ಕೇರಿ ಅವರು ಹೇಳಿದಂತಹ ವಿಚಾರಗಳು ಏನು? ಹಾಗಾದ್ರೆ ನಟಿ ರಮ್ಯಾ ಪತಿ ಜೊತೆಗೆ ಹೊಂದಾಣಿಕೆಯಲ್ಲೇ ಇರಲಿಲ್ವಾ ಅನ್ನುವಂತಹ ಅನುಮಾನಗಳು ಬರುತ್ತೆ. ಬಿಕಾಸ್ ಪತಿ ಅಷ್ಟೊಂದು ವಿಚಾರಗಳನ್ನು ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದಂತಹ ಪ್ರತಿಯಲ್ಲಿ ವಿವರಿಸಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ನಟಿ ರಮ್ಯಾ ಕುರಿತು ಅವರ ಹಸ್ಬೆಂಡ್ ಹೇಳಿರುವಂತಹ ವಿಚಾರ ಕೇವಲ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಾತ್ರ ಸುದ್ದಿಯಲ್ಲಿಲ್ಲ. ಪತಿ ಜತಿನ್ ಹುಕ್ಕೇರಿ ತುಂಬ ಸೀರಿಯಸ್ ಆಗಿರುವಂತಹ ಕೆಲ ವಿಚಾರಗಳನ್ನು ಅಲಿಗೇಷನ್ಸನ್ನು ಮಾಡಿದ್ದಾರೆ. ಸೊ ಈ ರಮ್ಯಾ ಮತ್ತು ಜತಿನ್ ಪ್ಯಾರಡೈಸ್ನಲ್ಲಿ ಅವರ ಮನೆಯಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಅನ್ನೋದನ್ನು ಸಾರಿ ಹೇಳುವಂತಿದೆ ಪತಿ ಶೇರ್ ಮಾಡಿದಂತಹ ವಿಚಾರ. ಇದೆಲ್ಲವೂ ಕೂಡ ಪಬ್ಲಿಕ್ ಡೊಮೈನ್ಗೆ ಬರ್ತಾ ಇದೆ. ರಮ್ಯಾ ಮತ್ತು ನನ್ನ ಸಂಬಂಧ ಚೆನ್ನಾಗಿರಲಿಲ್ಲ, ಟ್ರಾವೆಲ್ ವಿಚಾರಕ್ಕೆ ಇಬ್ಬರ ಮಧ್ಯೆ ವಿಪರೀತ ಗಲಾಟೆ ಆಗ್ತಾ ಇತ್ತು, ಕೌಟುಂಬಿಕ ಕಲಹದ ಬಗ್ಗೆ ಅವರು ವಿವರಿಸಿದ್ದಾರೆ. ಇದರ ಜೊತೆಗೆ ಇನ್ನೂ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಸಂಬಂಧ ವಿಪರೀತವಾಗಿ ಹಳಸಿ ಹೋಗಿತ್ತು ಅನ್ನೋದನ್ನು ಹೇಳೋ ಕೆಲಸವನ್ನು ಮಾಡಿದ್ದಾರೆ. ಪತ್ನಿ ರಮ್ಯಾ ಮತ್ತು ನನ್ನ ಸಂಬಂಧ ಚೆನ್ನಾಗಿರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ವಿಪರೀತವಾಗಿ ಟ್ರಾವೆಲ್ ಮಾಡ್ತಾ ಇದ್ರು. ನಾವು ನಿಮ್ಗೆ ತೋರಿಸ್ತಾ ಇದ್ವಿ, ಒಂದು 6 ತಿಂಗಳಲ್ಲಿ 27 ಸಲ ದುಬೈಗೆ ಹೋಗೋದು, 10 ಸಲ ಯುರೋಪ್ಗೆ ಹೋಗೋದು, ಈ ಎಲ್ಲ ವಿಚಾರ ಪತಿಯ ನೆಮ್ಮದಿ ಕೆಡಿಸಿತ್ತು. ಈ ವಿಚಾರದಲ್ಲಿ ಆರ್ಗ್ಯುಮೆಂಟ್ ಆಗ್ತಾ ಇತ್ತು. ಆರ್ಗ್ಯುಮೆಂಟ್ ವಿಪರೀತ ಜಗಳ ಆಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇತ್ತು ಅಂತ ಪತಿನೇ ಹೇಳ್ಕೊಂಡಿದ್ದಾರೆ. ಜತಿನ್ ರಮ್ಯಾ ಪತಿನೇ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಪ್ರತಿಯಲ್ಲಿ ಇದೆಲ್ಲವೂ ಕೂಡ ಇದೆ. ಸೊ ಕಂಪ್ಲೀಟ್ ಆಗಿ ಮದುವೆಯಾದ 1 ವರ್ಷದ ಒಳಗೆ ಇಬ್ಬರ ನಡುವೆ ಮುನಿಸು ಮನಸ್ತಾಪ ಎಲ್ಲವೂ ಕೂಡ ಬೆಟ್ಟದಷ್ಟಿತ್ತು ಅಂತ ಕೂಡ ಜತಿನ್ ಹೇಳ್ಕೊಂಡಿದ್ದಾರೆ. ಜತಿನ್ ಯಾರು ಕೇಳಿದ್ರೆ ಕರ್ನಾಟಕದ ಟಾಪ್ ಆರ್ಕಿಟೆಕ್ಟ್ಗಳಲ್ಲಿ ಇವರು ಕೂಡ ಒಬ್ಬರು. ತುಂಬ ಒಳ್ಳೆ ಹೆಸರು, ಒಳ್ಳೆ ಫ್ಯಾಮಿಲಿ, 100 ಕನಸಿಟ್ಕೊಂಡು ಮದುವೆ ಆದೆ ನಾನು ಅನ್ನುವಂತಹ ವಿಚಾರವನ್ನೆಲ್ಲ ಅವರು ಅಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸೊ ಹೋದ ವರ್ಷ ಅಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರು. ಆಲ್ರೆಡಿ ತುಂಬ ಸಲ ಜಗಳ ಮಾಡಿಕೊಂಡು ಇಬ್ಬರ ನಡುವೆ ಸಂಧಾನ ಮಾಡುವಂತಹ ಪ್ರಯತ್ನವನ್ನು ಎರಡೂ ಫ್ಯಾಮಿಲಿಯವರು ಮಾಡಿದ್ರಂತೆ. ಆದರೂ ಪತ್ನಿ ನನ್ನ ಮಾತು ಕೇಳ್ತಾ ಇಲ್ಲ ಅನ್ನುವಂತಹ ಅಸಹಾಯಕತೆಯಲ್ಲಿ ಪತಿ ಇದ್ರೂ ಇವರ ಕೇಸ್ನಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಫ್ಯಾಮಿಲಿನಲ್ಲೂ ಕೂಡ ಅಷ್ಟೇ ರಮ್ಯಾ ಹಿಡಿದಿದ್ದಂತಹ ಹಾದಿ ಬಗ್ಗೆ ಪತಿಗೆ ಆಕ್ಷೇಪ ಇತ್ತು. ತುಂಬ ಜನ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ರಮ್ಯಾಗೆ ಪಾರ್ಟ್ನರಾಗಿ ಅವ್ರ ಪತಿ ಇರಬಹುದಾ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇಲ್ಲ, ರಮ್ಯಾ ಪತಿ ಜತಿನ್ ವರ್ಜನೆ ಬೇರೆ. ಅದಕ್ಕೆ ಅವರು ಒಂದಷ್ಟು ಡಾಕ್ಯುಮೆಂಟನ್ನು, ಸಪೋರ್ಟಿವ್ ಡಾಕ್ಯುಮೆಂಟನ್ನು ಕೂಡ ವಿವರಿಸಿದ್ದಾರೆ. ಏನೇನಾಗಿತ್ತು ಅಂತೆಲ್ಲ ಹೇಳೋ ಕೆಲಸವನ್ನು ಮಾಡಿದ್ದಾರೆ. ಇವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು DRI ಅಧಿಕಾರಿಗಳು. ಆ್ಯಡ್ ಆನ್ ಅಂತ ಹೇಳಿದರೆ ಆಗ ಅವರು ತುಂಬ ವಿಚಾರಗಳನ್ನು ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಕೋರ್ಟ್ ಗಮನದಲ್ಲಿದೆ. ಅಂದರೆ ಈಕೆಯ ಕಂಪನಿ ಮತ್ತು ಈಕೆಯ ಗ್ರೂಪು ಮತ್ತು ಈಕೆಯ ವರ್ತನೆ ಕಳೆದ 1 ವರ್ಷದಲ್ಲಿ ಹೇಗಿತ್ತು ಅನ್ನೋದನ್ನೆಲ್ಲ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋ ಕೆಲಸ ಆಗಿದೆ. ನೋಡಿ, ಮದುವೆಯಾದ ತಿಂಗಳಲ್ಲೇ ರಮ್ಯಾ ಮತ್ತು ಜತಿನ್ ನಡುವೆ ಬಿರುಕು ಉಂಟಾಗಿತ್ತಂತೆ. ಇದರ ಪರಿಣಾಮ ಏನು ಅಂದರೆ ಮಾನಸಿಕ ಖಿನ್ನತೆಗೆ ರಮ್ಯಾ ಪತಿ ಜತಿನ್ ಹುಕ್ಕೇರಿ ತಳ್ಳಲ್ಪಟ್ಟಿದ್ರ ಅಂತ ಅನುಮಾನಗಳು ಬರ್ತಾ ಇದೆ. ಕಾರಣ ಅವರು ಸೈಕ್ಯಾಟ್ರಿಸ್ಟ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ಅಂತ ತಗೊಳ್ತಾ ಇದ್ರಂತೆ, ಕೌನ್ಸಿಲಿಂಗ್ ಎಲ್ಲ ಹೋಗ್ತಾ ಇದ್ರಂತೆ, ಮನೋವೈದ್ಯರ ಬಳಿ ಚಿಕಿತ್ಸೆ ಪಡೆದಿದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ. ಪದೇ ಗಲಾಟೆ ಮಾಡ್ಕೊಳ್ತಾ ಇದ್ರಂತೆ. ಅನೇಕ ವಿಚಾರಗಳಲ್ಲಿ ಇಬ್ಬರ ನಡುವೆ ವೈರುಧ್ಯಗಳು ಇದ್ದಿದ್ದು ಕೂಡ ಅವರ ಸಂಸಾರದಲ್ಲಿ ಕೊಳ್ಳಿ ಇಡೋ ರೀತಿಯಲ್ಲಿ ಅನುಭವ ಆಗ್ತಾ ಇತ್ತಂತೆ. ಇದೆಲ್ಲವನ್ನ ಅವ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೀಗಾಗಿ ಕೌನ್ಸಿಲಿಂಗ್ ಕೂಡ ನಾನು ಮನೋಶಾಸ್ತ್ರಜ್ಞರ ಹತ್ರ ಪಡ್ಕೊಳ್ತಾ ಇದ್ದೆ ಅನ್ನೋ ವಿಚಾರ ಕೂಡ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಒಂದೇ ಮನೆಯಲ್ಲಿ ಇದ್ದರೂ ಕೂಡ ನೀನೊಂದು ತೀರಾ ನಾನೊಂದು ತೀರಾ ಅನ್ನೋ ರೀತಿಯಲ್ಲಿ ಇಬ್ಬರದು ಬಾಂಧವ್ಯ ಇತ್ತಂತೆ. ಸೊ ಆಲ್ ವಾಸ್ ನಾಟ್ ವೆಲ್ ಇನ್ ದ ಪ್ಯಾರಡೈಸ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಆಮೇಲೆ ಎಷ್ಟರ ಮಟ್ಟಿಗೆ ಇವರಿಗೆ ಆಘಾತಕ್ಕೆ ತಂದಿತ್ತು ಅಂದರೆ, ಈಗ ಒಬ್ಬರು ಯೂಶಲಿ ಯಾಕೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ, ಕೌನ್ಸಿಲಿಂಗ್ ಎಲ್ಲ ಯಾಕೆ ಹೋಗ್ತಾರೆ ಅಂದರೆ ಆ ಡಿಪ್ರೆಷನನ್ನು ತಾಳೋದಕ್ಕಾಗಲ್ಲ ಅವರಿಗೆ, ಬೇರೆ ಏನೂ ದಾರಿನೇ ಇರಲ್ಲ, ಆ ಟೈಮಲ್ಲಿ ಹೋಗ್ತಾರೆ. ಸೊ ಆ ಮಟ್ಟಕ್ಕೆ ರೋಸಿ ಹೋಗಿದ್ರಾ ಜತಿನ್ ಅನ್ನೋ ಅನುಮಾನಗಳು ಬರುತ್ತೆ. ಆ ಟ್ರೀಟ್ಮೆಂಟು ಪ್ರಿಸ್ಕ್ರಿಪ್ಷನ್ ಬಗ್ಗೆ ಎಲ್ಲ ಅವರು ಹೇಳಿದ್ದಾರೆ. ಏನು ಟ್ರೀಟ್ಮೆಂಟ್ ತೊಗೊಳ್ತಾ ಇದೆ, ಯಾವ ಡಾಕ್ಟರ್ ತೊಗೊಳ್ತಾ ಇದೆ ಅದೆಲ್ಲ ವಿವರಿಸಬೇಕಾಗತ್ತೆ. ಮತ್ತು ಎಷ್ಟು ಸಲ ಕೌನ್ಸಿಲಿಂಗ್ ತೊಗೊಂಡಿದ್ದೀನಿ ಅಂತೆಲ್ಲ ಅವರು ಹೇಳಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂದರೆ ನಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಕಂಪ್ಯಾಟಬಿಲಿಟಿ 0 ಇತ್ತು ಮತ್ತು ಆಕೆಯ ಹಾದಿ ಬಗ್ಗೆ ನನಗೆ ವಿಪರೀತ ಆಕ್ಷೇಪ ಇತ್ತು ಅನ್ನೋದನ್ನೆಲ್ಲ ಅವ್ರು ಹೇಳಿದ್ದಾರೆ.